ಗುಂಡ ಏನ್ ಹೇಳಕ್ ಇಷ್ಟಪಡ್ತೀರಾ ನೀವು? ನನ್ನ 30 ವರ್ಷದ ಜೀವನದಲ್ಲಣ್ಣ ಅಣ್ಣ ಒಬ್ಬರ ಜೊತೆ ಕಿತ್ತಾಡಿಲ್ಲ. ಸಿಗ್ತಾ ಇದೆ. ವಾಟ್ ಇಸ್ ದಿಸ್? ವಾಟ್ ಇಸ್ ದಿಸ್ ಮಶ್ರೂಮ್ ಕಾಲ್ಡ್ ಬ್ರೋ? ಇದು ಆಯಿಲ್ ಮಶ್ರೂಮ್. ಆಯಿಲ್ ಮಶ್ರೂಮ್ ಕರೆಕ್ಟಾಗಿ ಕನ್ನಡದಲ್ಲಿ ಹೇಳ್ರ. ಇಂಗ್ಲಿಷು ಏನೋ ಮಾತೃಭಾಷೆ ಬಿಟ್ಟವರು 3 ಬಿಟ್ಟವ್ರಿಗಿಂತ ಮೂರ್ಖರು. ನಮ್ಮ ಮಲೆನಾಡಲ್ಲಿ ಮಾತ್ರ ಸಿಗೋದು. ನಾವೆಲ್ಲ ಭಾಗ್ಯವಂತರು. ಚೀಲ ತುಂಬಾ ಇದೆ. ಈ ಪಾಟಿ ಶಾಲೆಗೆ ಹೋಗೋ ಅಂದ್ರೆ ಎಷ್ಟು ಖುಷಿಯಲ್ಲಿ ಹೋಗ್ತಾನೆ ಇಲ್ವೋ? ಏನೋ ನೋಡಿ ಹೆದ್ರು ಬಿದ್ದಿದ್ದಾರೆ. ಗುಂಡಿ ನೋಡಿ ಹೆದ್ರದಿಲ್ಲ ನೋಡಿ ಫ್ರೆಂಡ್ಸ್. ಒಳ್ಳೆ ಹಿಡನ್ ಲೊಕೇಶನ್ಗೆ ಬಂದಿದ್ದೀವಿ. ಇದು ಇರುವೆಗೂಡ ಅಂತ. ಗುಂಡ ನೋಡಿ, ಗುಂಡ ಅವ್ನು ಮಡದಿ ಜೊತೆ ಮುಂದೆ ಹೋಗ್ತಾ ಇದ್ದಾನೆ. ಹಲ್ಲಿದ್ದವನಿಗೆ ಕಡ್ಲ ಇಲ್ಲ, ಕಡ್ಲ ಇದ್ದವನಿಗೆ ಹಲ್ಲಿಲ್ಲ ಅಂತ ಹಂಗೆ ಆಗಿದೆ ನಮ್ಮ ಪರಿಸ್ಥಿತಿ. ಹಳೆ ಮನೆ, ದಯ್ಯದ ಮನೆಗೆ ಬಂದಿದ್ದೀವಿ ನಾವು. ದೆವ್ವ ಇದೆ. ನಾವೀಗ ತುಂಬಾ ಹಾಂಟೆಡ್ ಪ್ಲೇಸಿಗೆ ಬಂದಿದ್ದೀವಿ. ಸಂಗತಿಗಳ ಮುಂದುವರಿದ ಭಾಗವೇ ನಮ್ಮ ಇಂದಿನ ಹೀಗೂ ಉಂಟೆ. ತುಂಬಾ ಹಳೆ ಮನೆ ಗೈಸ್. ಇಲ್ಲೆಲ್ಲ ಜಾಸ್ತಿ ತಿರ್ಬಾರ್ದು. ಕರೆಂಟ್ ಐತ್ ಕಡೆ ಇಲ್ಲಿ. ಕರೆಂಟ್ ಸಮೇತ ಇಲ್ಲಿ ಗೈಸ್ ಇದೆ. ಕರೆಂಟ್ ಬಿಲ್ ಯಾರು ಕಟ್ತಾ ಇರೋದು ಗೊತ್ತಾಗ್ತಿಲ್ಲ. ಜಾಗ ನಾವು ಬಂದಿರ್ತಕ್ಕಂತ ಮನೆ. ಇದರಲ್ಲಿ ಹಲವಾರು ದೆವ್ವಗಳ ಕಾಟ, ಕಾಟ ಶುರುವಾಯಿತು. ಇದನ್ನ ನಿಮಗೆ ತೋರಿಸ್ತೀವಿ ರಾತ್ರಿ 10:30ಕ್ಕೆ. ಹೀಗೂ ಉಂಟು. ಎಲ್ಲಿ ಹಲೋ ಗೈಸ್, ಇಲ್ಲಿ ಒಳಗೆ ತುಂಬಾ ಸೌಂಡ್ ಆಗ್ತಿದೆ. ಎಂತ ನೋಡೋಣ ಬನ್ನಿ. ಹೀಗೂ ಉಂಟೆ. ವಾತಾವರಣ ಹೇಗಿದೆ ನೋಡಿ. ಮಳೆ ಬರೋ ತರ ಇದೆ. ಒಂದ್ ಕಡೆ ಸ್ವರ್ಗ. ಗೈಸ್, ಮಳೆ ಬೇರ್ಕಕ್ಕೆ ಹೋಗಿ ಬಂದ್ವಿ. ತುಂಬಾ ಬೇಜಾರೈತಿ ಇವತ್ತು. ಇದೇನು ಹೊಸ್ತಲ್ಲ ನಮಗೆ ಬೇಜಾರಲ್ಲ. ಓಕೆ ಫ್ರೆಂಡ್, ಬಾಯ್.